ನಿಜವಾಗ್ಲೂ ಬೆಂಗಳೂರಿಗೆ ಹೋಗಿ ಪರ್ಸ್ ಕಳ್ಕೊಂಡು 7 ಬಸ್‌ಗುರು ನಾನು ಒಂದೇ ದಿನದಲ್ಲಿ ಚೇಂಜ್ ಮಾಡಿರೋದು ರೂಟ್ ಗೊತ್ತಾಗ್ದಲೇ ಯಪ್ಪಾ 12 ಕಿಲೋಮೀಟರ್ ತನಕ ನಾನು ಡೈಲಿ ನಡೆದಿರೋದು. ನೆನ್ನೆ ನಿಜವಾಗ್ಲೂ ಲೈಫೇ ಬೇಡ ಅನ್ನಿಸ್ಬಿಡ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಸ್ಟ್ರೇಂಜರ್ ಥಿಂಗ್ಸ್ ಗಳ ಜೊತೆ ಡಬ್ಲ್ಯೂ ಅವರು ಕೊಲಾಬ್ ಆಗಿ ಇವತ್ತಿನ ಮಂಡೇ ನೈಟ್ ರಾ ನ ತಗೊಂಡು ಬಂದಿದ್ರು. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ, ಯಾವ ರೀತಿ ಇತ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಸ್ಟಾರ್ಟಿಂಗ್ ಅಲ್ಲಿ ಡಬ್ಲ್ಯೂ ಅವರು ಇಡೀ ಮಂಡೇ ನೈಟ್ ರಾ ಸೆಟಪ್ ನ ಸ್ಟ್ರೇಂಜರ್ ಥಿಂಗ್ಸ್ ರೀತಿ ಮಾಡಿರ್ತಾರೆ. ಅಂದ್ರೆ ಬೇರಿಕೇಡ್ ಎಲ್ಲ ಸ್ಟ್ರೇಂಜರ್ ಥಿಂಗ್ಸ್ ನ ಒಂದು ಬೇಲಿಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಓಪನಿಂಗ್ ಅಲ್ಲಿ ಸಿಟಿ ಶಾಟ್ ಅಲ್ಲೂ ಕೂಡ ಡಬ್ಲ್ಯೂ ಅವರು ಸ್ಟ್ರೇಂಜರ್ ಥಿಂಗ್ಸ್ ರೀತಿ ಸ್ಕೈನ ರೆಡ್ ಮಾಡಿರ್ತಾರೆ ಅಂತಾನೆ ಹೇಳ್ಬೇಕು. ಒಂದ್ ರೀತಿ ಡಿಫರೆಂಟ್ ಅಟ್ಮಾಸ್ಫಿಯರ್ ಅಂತಾನೆ ಹೇಳ್ಬೇಕು. ಬ್ಯಾಕ್ ಸ್ಟೇಜ್ ಗೆ ಹೋದಾಗ ಡಿಫರೆಂಟ್ ಸ್ಟ್ರೇಂಜರ್ ಥಿಂಗ್ಸ್ ಬಿಜಿಎಂ ನ ಡಬ್ಲ್ಯೂ ಅವರು ಪ್ರೇ ಮಾಡ್ತಾ ಇರ್ತಾರೆ. ಅಂದ್ರೆ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳಲ್ಲೆಲ್ಲ ಏನೇ ಆಗ್ಲಿ ಒಂದ್ ರೀತಿ ಹೊಸದ್ನೇನೋ ನೋಡ್ತಾ ಇದೀವಿ ಅನ್ನೋ ಒಂದು ಫೀಲ್ ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಓಪನಿಂಗ್ ಅಲ್ಲಿ ನಮಗೆ ವಿಮೆನ್ಸ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅಂಡ್ ಇಯೋ ಸ್ಕೈ ವರ್ಸಸ್ ಆಸ್ಕಾ ಹಾಗೆ ಕೈರಿ ಸೇನ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಚಿಂದಿಯಾಗಿತ್ತು. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಆಸ್ಕಾ ಅವರಿಗೆ ರಿಪ್ಟೈಲ್ ನ ಕನೆಕ್ಟ್ ಮಾಡ್ತಾರೆ. ಅದೇ ರೀತಿ ಇಯೋ ಸ್ಕೈ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಕೈರಿ ಸೇನ್ ಅವರಿಗೆ ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡಿದಾಗ ನಮ್ಮ ರಿಯಾ ರಿಪ್ಲಿ ಅವರು ಆಸ್ಕಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅಂಡ್ ಇವತ್ತು ನಮ್ಮ ರಿಯಾ ರಿಪ್ಲಿ ಹಾಗೆ ಇಯೋ ಸ್ಕೈ ಅವರು ಹೊಸ ವಿಮೆನ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಗಂತರ್ ಅವರು ನಡ್ಕೊಂಡು ಬರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಆಡಮ್ ಪಿಯರ್ಸ್ ಅವರು ಗಂತರ್ ಅವ್ರಿಗೆ ಹೇಳ್ತಾರೆ, ಇಲ್ಲಿ ತುಂಬಾ ಜನ ಸೂಪರ್ ಸ್ಟಾರ್ಸ್ ಗಳಿದ್ದಾರೆ ಅಂಡ್ ಎಲ್ಲರಿಗೂ ಕೂಡ ಗೊತ್ತು ನೀನು ಜಾನ್ ಸಿನಾ ಅವ್ರನ್ನ ಸೋಲ್ಸಿದ್ಯಾ ಅಂತ. ಬಟ್ ಯಾರು ಕೂಡ ನಿನ್ನನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಮೊದಲು ನೀನು ನಿನ್ನ ರೆಸ್ಪೆಕ್ಟ್ ನ ಅರ್ನ್ ಮಾಡು, ಯಾಕಂದ್ರೆ ಕಡೆವರೆಗೂ ಇರೋದು ಅದೇ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಗಂತರ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಗಂತರ್ ಅವರು ನಗಾಡ್ತಾ ಸೀದಾ ಎಂಟ್ರಿನ ಕೊಡ್ತಾರೆ. ಲಿಟ್ರಲಿ ಅವರು ಜಾನ್ ಸಿನಾ ಅವರ ರೀತಿ ಟವಲ್ ನ ತಗೊಂಡು ಬಂದಿರ್ತಾರೆ. ಟ್ಯಾಪ್ಡ್ ಔಟ್ ಲೈಕ್ ಎ ಲಿಟಲ್ ಅಂತ ಆ ಒಂದು ಟವಲ್ ನ ತಗೊಂಡು ಬಂದಿರ್ತಾರೆ. ಅಂಡ್ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಂಡ್ ಅದನ್ನ ನೋಡಿ ನಮ್ಮ ಗಂತರ್ ಅವರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂಡ್ ಲಿಟ್ರಲಿ ರಿಂಗಿಗೆ ಬಂದು ಹೇಳ್ತಾ ಇರ್ತಾರೆ, ನನಗೆ ಸ್ವಲ್ಪ ರೆಸ್ಪೆಕ್ಟ್ ಬೇಕು, ಯಾಕಂದ್ರೆ ನಾನು ಜಾನ್ ಸಿನಾ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸಿದ್ದೀನಿ. ಎಸ್, ತನ್ನ ಇಡೀ ಕರಿಯರ್ ಅಲ್ಲಿ ಜಾನ್ ಸಿನಾ ಅವರು ನೆವರ್ ಗಿವ್ ಅಪ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ರು. ಬಟ್ ನಾನು ಆ ಸೀನಾನ ಟ್ಯಾಪ್ ಔಟ್ ಮಾಡಿಸಿದ್ದೀನಿ ಅಂತ ನಮ್ಮ ಗಂತರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಜೆ ಸ್ಟೈಲ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಅದನ್ನ ನೋಡಿ ನಮ್ಮ ಗಂತರ್ ಅವರು ಸ್ಟೈಲ್ಸ್ ಅವರಿಗೆ ಹೇಳ್ತಾರೆ, ಎಜೆ ಸ್ಟೈಲ್ ನೀನೇನಾದ್ರೂ ಇಲ್ಲಿಗೆ ಬಂದು ನನಗೆ ರೆಸ್ಪೆಕ್ಟ್ ನ ಕೊಡು ಅಂತ ಕೇಳೋದಕ್ಕೆ ಬಂದಿದ್ಯಾ ಅಂದ್ರೆ ಅದಂತೂ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾನು ಗ್ರೇಟೆಸ್ಟ್ ರೆಸ್ಲರ್ ಆಫ್ ಆಲ್ ಟೈಮ್ ಇನ್ಕ್ಲೂಡಿಂಗ್ ಯು, ನಿನ್ನನ್ನು ಕೂಡ ಸೇರಿಸಿ ನಾನು ಇಲ್ಲಿ ಗ್ರೇಟೆಸ್ಟ್ ರೆಸ್ಲರ್. ಅಂಡ್ ನಾನು ಜಾನ್ ಸಿನಾ ಅವ್ರನ್ನ ಲಿಟಲ್ ಬಿಚ್ ರೀತಿ ಟ್ಯಾಪ್ ಔಟ್ ಮಾಡಿಸಿದೆ ಅಂತ ಮಾತಾಡ್ತಾ ಇರ್ತಾರೆ. ಅದನ್ನ ಕೇಳಿ ಎಜೆ ಸ್ಟೈಲ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಸೀದಾ ಅವರು ಗಂತರ್ ಅವರಿಗೆ ಸ್ಲಾಪ್ ನ ಹೊಡಿತಾರೆ. ಲಿಟ್ರಲಿ ಮೋಸ್ಟ್ ಶಾಕಿಂಗ್ ಮೂಮೆಂಟ್ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ಗಂತರ್ ಹಾಗೆ ಎಜೆ ಸ್ಟೈಲ್ ಅವರು ಫೇಸ್ ಟು ಫೇಸ್ ಬರ್ತಾರೆ. ನಮ್ಮ ಎಜೆ ಸ್ಟೈಲ್ ಅವರು ಗಂತರ್ ಅವ್ರಿಗೆ ಹೇಳ್ತಾರೆ, ಈಗ ನೀನು ಏನು ಕೂಡ ಮಾಡೋದಕ್ಕಾಗೋದಿಲ್ಲ, ಅದೇ ನಿನ್ ಗತಿ, ನಿನ್ ಕೈಯಲ್ಲಿ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಮ್ಮ ಎಜೆ ಸ್ಟೈಲ್ ಅವರು ಗಂತರ್ ಅವ್ರಿಗೆ ಹೇಳ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಗೆ ನಮ್ಮ ಗಂತರ್ ಅವರು ಬಂದು ಆಡಮ್ ಪಿಯರ್ಸ್ ಅವ್ರಿಗೆ ಹೇಳ್ತಾರೆ, ನನಗೆ ಎಜೆ ಸ್ಟೈಲ್ ಬೇಕು ಅಷ್ಟೇ, ಅವನು ಮುಂದಿನ ವಾರ ನನಗೆ ಬೇಕು ಅಂತ. ಬಟ್ ಅಲ್ಲೇ ನಮ್ಮ ಎಜೆ ಸ್ಟೈಲ್ ಅವರು ಕೂಡ ಇರ್ತಾರೆ. ಯಾಕಂದ್ರೆ ಎಜೆ ಸ್ಟೈಲೇ ಮೊದಲು ಬಂದು ನಮ್ಮ ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡ್ತಾ ಇರ್ತಾರೆ. ಅಂಡ್ ಆಡಮ್ ಪಿಯರ್ಸ್ ಅವರು ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರೋಗೆನೆ ಎಜೆ ಸ್ಟೈಲ್ ಹಾಗೆ ಗಂತರ್ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡ್ತಾರೆ. ಸೊ ವರ್ಷದ ಮೊದಲ ಮಂಡೇ ನೈಟ್ ರೋ ಅಲ್ಲಿ ಡಬ್ಲ್ಯೂ ಅವರು ಎಜೆ ಸ್ಟೈಲ್ ಹಾಗೆ ಗಂತರ್ ಅವರ ಫ್ಯೂಡ್ ನ ಪ್ರಾರಂಭ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಮ್ಯಾಕ್ಸಿನ್ ಡುಪ್ರಿ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ನಮ್ಮ ಮ್ಯಾಕ್ಸಿನ್ ಡುಪ್ರಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಬೆಕ್ಕಿ ಲಿಂಚ್ ಅವರಿಗೆ ಒಳ್ಳೆ ಫೈಟ್ ನ ಕೊಡ್ತಾರೆ. ನಾನು ಅನ್ಕೋತಾ ಇದ್ದೆ ಡಬ್ಲ್ಯೂ ಅವರು ಇನ್ನೂ ಕೂಡ ಮ್ಯಾಕ್ಸಿನ್ ಡುಪ್ರಿ ಅವರ ಕೈಯಲ್ಲೇನೆ ಚಾಂಪಿಯನ್ಶಿಪ್ ನ ಬಿಡ್ತಾರ, ಇನ್ನು ಎಷ್ಟು ದಿನ ಬಿಡ್ತಾರೆ ಗುರು ಅಂತ. ಯಾಕಂದ್ರೆ ಮ್ಯಾಚ್ ಅಲ್ಲಿ ಅವರ ಇನ್ ರಿಂಗ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಬಟ್ ಇನ್ನು ಕೂಡ ಪರ್ಫೆಕ್ಟ್ ಆಗಿಲ್ಲ ಅಂತಾನೆ ಹೇಳ್ಬೇಕು. ಅದೇ ರೀತಿ ಡಬ್ಲ್ಯೂ ಅವರು ಮಾಡಿದ್ದಾರೆ, ಟ್ರೈ ಮಾಡ್ತಾರೆ. ನಮ್ಮ ಮ್ಯಾಕ್ಸಿನ್ ಡುಪ್ರಿ ಅವರು ಬೆಕ್ಕಿ ಲಿಂಚ್ ಅವರಿಗೆ ಆಂಕಲ್ ಲಾಕ್ ನೆಲ್ಲ ಹಾಕಿ, ಬಟ್ ಅದೇ ಆಂಕಲ್ ಲಾಕ್ ನ ರಿವರ್ಸ್ ಮಾಡಿ ರೋಪ್ ನ ಇಟ್ಕೊಂಡು ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಕ್ಸಿನ್ ಡುಪ್ರಿ ಅವ್ರನ್ನ ಪಿನ್ ಮಾಡ್ತಾರೆ. ಅಂಡ್ ಹಿಂಗೆ ಅವರು ಇವತ್ತು ಮ್ಯಾಕ್ಸಿನ್ ಡುಪ್ರಿ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಹೊಸ ವಿಮೆನ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವ್ರನ್ನ ತೋರಿಸ್ಬೇಕಲ್ಲ ಅಂತ ತೋರಿಸಿದ್ರು ಅಂತ ಅನ್ಕೋತೀನಿ. ಯಾಕಂದ್ರೆ ಇವರು ರಿಂಗಿಗೆನೆ ಬರೋದಿಲ್ಲ, ಅಲ್ಲೇ ಕ್ರೌಡ್ ಬಳಿನೇ ನಿಂತ್ಕೊಂಡು ಪ್ರೋಮೋನ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕಳೆದ ವರ್ಷ ಎಜೆ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಇಬ್ರು ಕೂಡ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ನ ಕೊಟ್ರು. ಅದು ಕಳೆದ ವರ್ಷ, ಯಾಕಂದ್ರೆ 2026ರಲ್ಲಿ ಈಗ
ನಾವು ಚಾಂಪಿಯನ್ ಆಗಿದ್ದೀವಿ. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ಯಾರಿಗಾದ್ರೂ ಬೇಕು ಅಂದ್ರೆ ನಿಮ್ಗೆ ಗೊತ್ತು ನಾವು ಎಲ್ಲಿದ್ದೀವಿ ಅಂತ. ಆಫ್ ಕೋರ್ಸ್ ಮಂಜೆ ನೈಟ್ ರಾ ಅಲ್ಲಿ ಇದೀವಿ. ಸೊ 4 letter 1 word ಈಟ್ ಅಂತ ನಮ್ಮ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಅವರು ಪ್ರೋಮೋನ ಕಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆಡಮ್ ಪಿಯರ್ಸ್ ಅವರು ಸ್ಟೇಜ್ ಹತ್ರ ಬಂದು ತುಂಬಾ ದಿನಗಳಿಂದ ಸ್ಮ್ಯಾಕ್ ಡೌನ್ ಗೆ ಹೊಸ ಫೇಸಸ್ ಗಳು ಬರ್ತಾ ಇದೆ. ಅಂಡ್ ಅದೇ ರೀತಿ ಮಂಡ್ಯ ನೈಟ್ ರಾಗೂ ಕೂಡ ಹೊಸ ಫೇಸ್ ಬಂದಿದೆ. ಈ ಫೇಸು ಅಂತ ನಮ್ಮ ಜಿಯೋವ್ಯಾನ್ ಇವಾನ್ಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಸ್, ನಮ್ಮ ಜಿಯೋವ್ಯಾನ್ ಇವಾನ್ಸ್ ಅವರು ಅಫಿಷಿಯಲ್ ಆಗಿ ಮಂಡ್ಯ ನೈಟ್ ರೋ ರಾಸ್ಟರ್ ನ ಭಾಗ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ನಮ್ಮ ಆಡಮ್ ಪಿಯರ್ಸ್ ಅವರು ಇವಾನ್ಸ್ ಅವರಿಗೆ ಮಂಡ್ಯ ನೈಟ್ ರೋ ಕಾಂಟ್ರಾಕ್ಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕ್ಯಾರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಅವರು ಬರ್ತಾರೆ, ನಾನು ಇಷ್ಟು ದಿನ ಚಾಂಪಿಯನ್ ಆಗಿದ್ದೀನಿ ಅಂಡ್ 2025 ನಿಜವಾಗ್ಲೂ ಕೂಡ ನನ್ನ ಕರಿಯರ್ ಅಲ್ಲಿ ಗ್ರೇಟ್ ಇಯರ್ ಆಗಿದೆ ಅಂತ ಹೇಳ್ತಾರೆ. ಸ್ಟೆಫನಿ ವೆಕ್ಯಾರ್ ಅವರಿಗೆ ಕಾಲಲ್ಲಿ ಲೈಟ್ ಆಗಿ ಇಂಜುರಿ ಆಗಿರುತ್ತೆ ಅಂತಾನೆ ಹೇಳ್ಬೇಕು. ಅದಕ್ಕೋಸ್ಕರ ಅವರು ಕುಂಡ್ಕೊಂಡು ಬಂದಿರ್ತಾರೆ. ಅವ್ರು ಹೇಳ್ತಾರೆ, ಇಂಜುರಿ ಆಗಿದ್ರು ಕೂಡ ನಾನು ಆದಷ್ಟು ಬೇಗ ರಿಕವರ್ ಆಗ್ತೀನಿ ಅಂಡ್ 2026ರಲ್ಲೂ ಕೂಡ ಚಾಂಪಿಯನ್ ಆಗಿರ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆಯಿಂದ ನಮ್ಮ ರಾಕೈಲ್ ಅವರು ಬಂದು ಸ್ಟೆಫನಿ ವೆಕ್ಯಾರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅವರು ಇಂಜುರಿ ಆಗಿರ್ತಕ್ಕಂತಹ ಕಾಲ್ ಮೇಲೆನೆ ಅಟ್ಯಾಕ್ ನ ಕಂಟಿನ್ಯೂ ಮಾಡಿ ಒಂದು ಸ್ಟೀಲ್ ಚೇರ್ ನ ತಗೊಂಡು ಬಂದು ಅದನ್ನ ಸಿಕ್ಸಿ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ಅಫಿಷಿಯಲ್ಸ್ ಗಳು ಹಾಗೆ ಆಡಮ್ ಪಿಯರ್ಸ್ ಅವರು ಬಂದು ನಮ್ಮ ರಾಕೈಲ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ನಮ್ಮ ಸ್ಟೆಫನಿ ವೆಕ್ಯಾರ್ ಅವರ ಇಂಜುರಿ ಆಗಿರ್ತಕ್ಕಂತಹ ಕಾಲಿಗೆ ಮತ್ತೊಮ್ಮೆ ಅಟ್ಯಾಕ್ ಆಗಿರೋ ಕಾರಣ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ವೈಸ್ ತೋರಿಸಿದಾರೋ ಅಥವಾ ಅವರಿಗೆ ರಿಯಲ್ ಆಗಿ ಇಂಜುರಿ ಆಗಿ ಚಾಂಪಿಯನ್ಶಿಪ್ ನ ಸ್ಟ್ರಿಪ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಏನಾದ್ರು ಈ ರೀತಿ ಆಂಗಲ್ ನ ತೋರಿಸಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ಇಂಜುರಿ ಆಗಿರುವಂತಹ ಸ್ಟೆಫನಿ ವೆಕ್ಯಾರ್ ಅವರ ಮೇಲೆ ರಾಕೈಲ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಲೈರಾ ವಾಲ್ಕೈರಾ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಬೇಲಿ ಹಾಗೆ ರಾಕ್ಸಿನ್ ಪ್ರೀಸ್ ಅವರು ಕೂಡ ಇರ್ತಾರೆ. ಅಂಡ್ ಇವರ ನಡುವೆನೂ ಕೂಡ ಆಕ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ನಮ್ಮ ಲಿವ್ ಮಾರ್ಗನ್ ಅವರು ಅಫಿಷಿಯಲಿ ಮತ್ತೊಮ್ಮೆ ರೆಸ್ಲಿಂಗ್ ಗೆ ರಿಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಲೈರಾ ವಾಲ್ಕೈರಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಮೋಸ್ಟ್ ಅವೈಟೆಡ್ ಶೋ ನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸಿಎಂ ಪಂಕ್ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ರಿಂಗ್ ಸೈಡ್ ಅಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಕೂಡ ಇರ್ತಾರೆ. ಮ್ಯಾಚ್ ಕೂಡ ಪ್ರಾರಂಭ ಆಗುತ್ತೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ಲಿಟರಲಿ ಇವತ್ತು ನಾನು ಬ್ರಾನ್ ಬ್ರೇಕರ್ ಅವರ ಫ್ಯಾನ್ ಆಗೋದೆ. ಇವತ್ತಿಂದ ನನ್ನ ಫೇವರೇಟ್ ಗಾಯಿ ಬ್ರಾನ್ ಬ್ರೇಕರ್ ಅಂತಾನೆ ಹೇಳ್ಬೇಕು. ಎಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ವ್ಯಕ್ತಿ ಹತ್ರ ಏನಿಲ್ಲ ಗುರು, ಮೈಕ್ ಸ್ಕಿಲ್ ಇದೆ, ಸ್ಟ್ರಾಂಗೆಸ್ಟ್ ಇದೆ, ಸ್ಟ್ರೆಂಥೆಸ್ಟ್ ಇದೆ, ಹೈಟ್ ಫಿಟ್ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಅಂಡ್ ಮೈನ್ ಇವೆಂಟಿಗೆ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. ಅಂಡ್ ತುಂಬಾ ದಿನ ಆದ್ಮೇಲೆ ಒಂದು ಅದ್ಭುತವಾದ ಮಂಡೇ ನೈಟ್ ರೋ ಮೈನ್ ಇವೆಂಟ್ ನಾನು ನೋಡಿದೆ ಅಂತ ನನಗೆ ಫೀಲ್ ಆಯ್ತು. ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆ ರೀತಿ ಆಕ್ಷನ್ಸ್ ಗಳು ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು GTS ಕೂಡ ಕನೆಕ್ಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಿಕ್ಔಟ್ ಮಾಡ್ತಾರೆ. ಸಡನ್ ಆಗಿ ನಮ್ಮ ಸಿಎಂ ಪಂಕ್ ಅವರು ಒಂದು ಪಾಯಲ್ ಡ್ರೈವರ್ ಕೂಡ ಕನೆಕ್ಟ್ ಮಾಡ್ತಾರೆ. ಆಗ್ಲೂ ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರು ಕಿಕ್ಔಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಅದಾದ್ಮೇಲೆ ನಮಗೆ ಪಾಲಿಮಿನ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪಾಲಿಮಿನ್ ಅವರು ಇಂಟರ್ಫೈರ್ ಮಾಡಬೇಕಾದ್ರೆ ನಮ್ಮ ಬ್ರಾನ್ಸನ್ ರೀಡ್, ಆಸ್ಟನ್ ಥಿಯರಿ ಹಾಗೆ ಲೋಗನ್ ಪಾಲ್ ಅವರ ಎಂಟ್ರಿ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅವರನ್ನ ಕಾಪಾಡೋದಕ್ಕೆ ಆ ಕಡೆ ನಮ್ಮ ರೇ ಮಿಸ್ಟೀರಿಯೋ, ಪೆಂಟಾ ಹಾಗೆ ಡ್ರ್ಯಾಗನ್ ಲೀ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ರಿಂಗ್ ಸೈಡ್ ಅಲ್ಲಿ ಮಾತ್ರ ಕೇಯಾಸ್ ಗಳು ಇರುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಆ ಇವ್ರು ಮೂರು ಜನ ಕಿತ್ತಾಡ್ಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾರೆ. ಅಂಡ್ ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು, ಸಿಎಂ ಪಂಕ್ ಅವರು ಅನೌನ್ಸರ್ ಟೇಬಲ್ ಹತ್ರ ಇರ್ತಾರೆ. ಲಿಟರಲಿ ಟಾಪ್ ರೋಪ್ ಮೇಲಿಂದ ಜಂಪ್ ಮಾಡಿ ಆ ಒಂದು ಟೇಬಲ್ ನ ಬ್ರೇಕ್ ಮಾಡಿಸ್ತಾರೆ ಗುರು. ಆ ಒಂದು ಮೂಮೆಂಟ್ ಮಾತ್ರ ಅದ್ಭುತವಾಗಿತ್ತು. ನಾನು ಅನ್ಕೊಂಡೆ ಇಲ್ಲಿ ನಮ್ಮ ಸಿಎಂ ಪಂಕ್ ಅವರ ಕತೆ ಮುಗೀತು ಗುರು, ಬ್ರಾನ್ ಬ್ರೇಕರ್ ಅವರು ಹೊಸ ಚಾಂಪಿಯನ್ ಆದ್ರು ಅಂತ. ಅದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸಿಎಂ ಪಂಕ್ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬರ್ತಾರೆ. ಒಂದು ಸ್ಪಿಯರ್ ಹಾಕೋದಕ್ಕೆ ಓಡ್ ಬರ್ತಾ ಇರ್ತಾರೆ. ಬಟ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ನೀ ಸ್ಟ್ರೈಕ್ ನ ಕನೆಕ್ಟ್ ಮಾಡಿ ಬ್ರಾನ್ ಬ್ರೇಕರ್ ಅವ್ರನ್ನ ಎತ್ಕೊಂಡು ಫೈನಲಿ ಒಂದು GTS ನ ಕನೆಕ್ಟ್ ಮಾಡ್ತಾರೆ. ಬ್ರಾನ್ ಬ್ರೇಕರ್ ಅವರು ರೋಪ್ ಹತ್ರ ಬಿದ್ದ್ಬಿಡ್ತಾರೆ. ನಾನು ಅನ್ಕೊಂಡೆ ಓಕೆ ಈಗ ರೋಪ್ ನ ಟಚ್ ಮಾಡಬಹುದು ಅಂತ. ಬಟ್ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಲಿಟರಲಿ ಚೆನ್ನಾಗಿತ್ತು ಮ್ಯಾಚ್. ಎಂಡಿಂಗ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲೋ ಇದ್ದಿದ್ರಿಂದ ಈ ಒಂದು ಶೋನು ಕೂಡ ಒಂದು ರೀತಿ ಡಿಸಪಾಯಿಂಟಿಂಗ್ ಆಯ್ತು ಅಂತಾನೆ ಹೇಳ್ಬೇಕು. ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿಲ್ಲ ಅಂದಿದ್ರೆ ಒಂದು ಪರ್ಫೆಕ್ಟ್ ಮಂಡೇ ನೈಟ್ ರೋನ ಡಬ್ಲ್ಯೂ ಅವರು ಡಿಲಿವರ್ ಮಾಡಿದ್ದಾರೆ. ಬಟ್ ಟೀಸರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಕ್ರಿಸ್ ಜೆರಿಕೋ ಅವರು ಬರ್ಬೋದು ಅಂತ, ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್ ಅವರು ಬರ್ಬೋದು ಅಂತ. ನಾನು ಹಂಗೆ ಅನ್ಕೋತಾ ಇದ್ದೆ ಮೈನ್ ಇವೆಂಟ್ ಅಲ್ಲಿ ಎಲ್ಲರೂ ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂತ. ಇವನ್ ಸೆತ್ ರಾಲಿನ್ಸ್ ಅವರು ಕೂಡ ಬ್ಯಾಕ್ ಸ್ಟೇಜ್ ಮಂಡೇ ನೈಟ್ ರೋ ಅಲ್ಲಿ ಇದ್ರು ಅಂತ ಅಪ್ಡೇಟ್ ಗಳು ಕೂಡ ಬರ್ತಾ ಇತ್ತು. ಬಟ್ ಡಬ್ಲ್ಯೂ ಅವರು ಯಾವುದನ್ನು ಕೂಡ ಯೂಸ್ ಮಾಡ್ಕೊಳ್ದಲೆ ರೇ ಮಿಸ್ಟೀರಿಯೋ, ಪೆಂಟಾ ಹಾಗೆ ಡ್ರ್ಯಾಗನ್ ಲೀ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಅಂತಾನೆ ಹೇಳ್ಬೇಕು. ಓವರ್ ಆಲ್ ಒಂದು ಚೆನ್ನಾಗಿರೋ ಶೋ ಅಂತಾನೆ ಹೇಳ್ಬೇಕು. ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡಿಲ್ಲ. ಬಟ್ ವರ್ಷದ ಪ್ರಾರಂಭದಲ್ಲಿ ಚೆನ್ನಾಗಿರೋ ಶೋನೇ ಡಬ್ಲ್ಯೂ ಅವರು ಡಿಲಿವರ್ ಮಾಡಿದ್ದಾರೆ. ಅಂಡ್ ಈ ಒಂದು
ಶೋಗೆ ನಾನು 4.5 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡ್ಯ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.